ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಹಬ್ಬಗಳಿಗೆ ಹಾಗೂ ಇತರ ಶುಭ ಸಮಾರಂಭಗಳಲ್ಲಿ ಬಳಸುವಂತಹ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನೇನು ಅಂತ ಒಂದ್ಸತಿ ನೋಡ್ಕೊಂಬರೋಣ. ಮೊದಲಿಗೆ 2 ಇಂಚ್ ರೆಡ್ಯೂಸರ್ ಟೀನ ತಗೋತಾ ಇದ್ದೀನಿ. ಹಾಗೆ 2 ಇಂಚ್ ಎಲ್ಬೋ, ಹಾಗೆ 2 ಇಂಚ್ ಪೈಪ್, ಇದು 4 ಇಂಚು ಉದ್ದ ಇದೆ, ಇದನ್ನು ತಗೋತಾ ಇದ್ದೀನಿ. ಇದನ್ನು ಬಳಸ್ಕೊಂಡು ನಾವು ಬೇಸನ್ನು ಮಾಡ್ಕೋತೀವಿ. ಫಸ್ಟು 2 ಇಂಚ್ ಪೈಪ್ ಕಡೆಯಿಂದ ರೆಡ್ಯೂಸರ್ ಟೀಗೆ ಹೀಗೆ ಫಿಕ್ಸ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ಸೈಡ್ ಕೂಡ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಬೇಸ್ ರೆಡಿ ಆಯಿತು. ಇದೇ ರೀತಿ ಇನ್ನೊಂದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇನ್ನೊಂದು 2 ಇಂಚ್ ರೆಡ್ಯೂಸರ್ ಟೀನ ತಗೋತಾ ಇದ್ದೀನಿ. ಅದೇ ರೀತಿಯಾಗಿ 2 ಇಂಚ್ ಎಲ್ಬೋನ 2 ಇಂಚ್ ಪೈಪಿಗೆ ಕನೆಕ್ಟ್ ಮಾಡ್ಕೊಂಡಿರುವಂಥದ್ದನ್ನು ರೆಡ್ಯೂಸರ್ ಟೀಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಒಂದು ಸೈಡ್ಗೆ ಕನೆಕ್ಟ್ ಮಾಡಿಕೊಂಡ ನಂತರ ಇದೇ ರೀತಿ ಇನ್ನೊಂದು ಎಲ್ಬೋ ಮತ್ತು ಪೈಪನ್ನು ಈ 2 ಇಂಚ್ ರೆಡ್ಯೂಸರ್ ಟೀಗೆ ಕನೆಕ್ಟ್ ಮಾಡಿಕೊಳ್ಬೇಕು. ಅಲ್ಲಿಗೆ ನಮ್ಮ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡಿನ ಸ್ಟ್ರಾಂಗ್ ಬೇಸ್ ರೆಡಿ ಆಯಿತು. ಈಗ 1 ಇಂಚ್ ಟೀನ 2 ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 1 ಇಂಚ್ ಪೈಪನ್ನು 4 ಇಂಚ್ ಉದ್ದ ಇರುವಂಥದ್ದು 2 ತಗೊಂಡಿದ್ದೀನಿ. ಇದನ್ನು ನಾವು ಇವಾಗ ಬೇಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿಯಾಗಿ ಇನ್ನೊಂದು ಬೇಸಿಗೂ ಕೂಡ ಇನ್ನೊಂದು 1 ಇಂಚ್ ಟೀನ ಈ ರೀತಿಯಾಗಿ ಕನೆಕ್ಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ 1 ಇಂಚಿನ 4 ಪೈಪ್ಗಳು 5 ಅಡಿ ಉದ್ದ ಇರುವಂಥದ್ದನ್ನು ನಾನು ತಗೊಂಡಿದ್ದೀನಿ. ಇಲ್ಲಿ ಅದರಲ್ಲಿ ಒಂದು ಪೈಪನ್ನು ತಗೊಂಡು ಈ ರೀತಿಯಾಗಿ ಬೇಸಿನ ರೆಡ್ಯೂಸರ್ ಟೀ 1 ಇಂಚಿನ ರೆಡ್ಯೂಸರ್ ಟೀಗೆ ಈ ರೀತಿಯಾಗಿ ಒಂದು ಸೈಡ್ ಕನೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇನ್ನೊಂದು ಬೇಸ್ ಇರುತ್ತಲ್ವ, ಆ ಬೇಸಿನ ಇನ್ನೊಂದು ತುದಿಗೂ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಈ ಪೈಪನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡೋದ್ರಿಂದ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡಿಗೆ ಸಪೋರ್ಟ್ ಚೆನ್ನಾಗಿರುತ್ತೆ. ಈಗ ಅದೇ ರೀತಿಯಾಗಿ ಇನ್ನೊಂದು 5 ಅಡಿ 1 ಇಂಚಿನ ಪೈಪನ್ನು ತಗೊಂಡು ಈ ರೀತಿಯಾಗಿ ಒಂದು ಕಡೆ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಅದೇ ರೀತಿಯಾಗಿ ಇನ್ನೊಂದು 5 ಅಡಿಯ 1 ಇಂಚ್ ಪೈಪನ್ನು ಇನ್ನೊಂದು ಕಡೆಗೂ ಕನೆಕ್ಟ್ ಮಾಡ್ಕೋಬೇಕು. ಈಗ 3 5 ಅಡಿಯ 1 ಇಂಚು ಪೈಪ್ಗಳನ್ನು ಕನೆಕ್ಟ್ ಮಾಡಿದ ಮೇಲೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಈ ರೀತಿಯಾಗಿ ಕಾಣ್ತಾ ಇದೆ. ಈಗ 2 1 ಇಂಚಿನ ಎಲ್ಬೋಗಳನ್ನು ತಗೊಂಡಿದ್ದೀನಿ. ಇದನ್ನು ನಾವು ಮೇಲಿನ ಪೈಪ್ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, 1 ಇಂಚಿನ ಎಲ್ಬೋಗಳನ್ನು ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಬೇಕು. 2 ಬದಿಗೂ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಕೊನೆಯಲ್ಲಿ ಉಳಿದಿರೋ 5 ಅಡಿಯ 1 ಇಂಚ್ ಪೈಪನ್ನು ಎಲ್ಬೋಗೆ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು 2 ಕಡೆಯಿಂದ. ಅಲ್ಲಿಗೆ ನಮ್ಮ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ರೆಡಿ ಆಯಿತು. ಈ ರೀತಿಯಾಗಿ ಕಾಣುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ಬಳಸ್ಕೊಂಡು ಹೇಗೆ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದು ಅನ್ನೋದನ್ನು ನೋಡೋಣ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.